ಬಂಧುಗಳಿಗೆ ನಮಸ್ಕಾರ. ಇವತ್ತು ಏನು ರಾಜ್ಯದಲ್ಲಿ ಒಂದು ಬೆಳವಣಿಗೆ ನಡೀತಾ ಇದೆ, ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾ ಇದೆ ಅಂತೆಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಅದರ ಜೊತೆಗೆ ಸಚಿವ ಸಂಪುಟನೂ ಕೂಡ ಹೊಸ ಸಚಿವ ಸಂಪುಟನೂ ಕೂಡ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಾವೆಲ್ಲ ಸೇರಿದ್ದೀವಿ. ಏನು ಈ ಭಾಗದಲ್ಲಿ ನಮ್ಮ ದಲಿತರಿಗೆ ಧ್ವನಿಯಾಗಿರ್ತಕ್ಕಂಥ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರು ಏನಿವತ್ತು ನಮ್ಮ ಎಲ್ಲರಿಗೂ ಒಂದು ಶಕ್ತಿಯಾಗಿ ನಿಂತಿದ್ದಾರೆ, ಅವ್ರಿಗೆ ಈ ಹೊಸ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಹಕ್ಕು ಒತ್ತಾಯ. ತಳಮಟ್ಟದ ನಾಯಕರೆಲ್ಲ ಬಯಸ್ತಿದ್ದದೇ ಒಂದಾದರೆ ಹೈಕಮಾಂಡ್ ಮತ್ತೊಂದು ಹೆಜ್ಜೆಯನ್ನು ಇಟ್ಟಿದೆ, ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕು ಅಂತ. ಈ ಮುಖ್ಯಮಂತ್ರಿಗಳ ಬದಲಾವಣೆಯ ಸಂದರ್ಭದಲ್ಲಿ ಜಿ ಪರಮೇಶ್ವರ್ ಅವರು ಕೂಡ ಮುಖ್ಯಮಂತ್ರಿ ಆಗ್ತಾರೆ. ಅವರು ಕೂಡ ಇಂದ ಕೆಪಿಸಿಸಿ ಅಧ್ಯಕ್ಷರಾಗಿ 8 ವರ್ಷಗಳ ಕಾಲ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದರು. ಆದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತ್ತು ಈ ಪಕ್ಷಗಳ ಒಂದು ಶಿಸ್ತಿನಲ್ಲಿ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವೆಲ್ಲರೂ ಬದ್ಧರು ಅಂತೇಳಿ ಎಲ್ಲರೂ ಕೂಡ ಆ ತೀರ್ಮಾನಕ್ಕೆ ಬದ್ಧರಾಗ್ತಾ ಇದ್ದಾರೆ. ನಾವು ಕೇಳೋದಿಷ್ಟೇ, ಸುಮಾರು ಸ್ವತಂತ್ರ ಬಂದು 75 ವರ್ಷಗಳಾದರೂ ಕೂಡ ಹೈಕಮಾಂಡ್ ಇನ್ನೂ ಒಬ್ಬ ದಲಿತ ಸಮುದಾಯದವ್ರನ್ನ ಮುಖ್ಯಮಂತ್ರಿ ಮಾಡೋದರಲ್ಲಿ ಎಡವಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಇದು ನಿಜಕ್ಕೂ ಕೂಡ ದುರದೃಷ್ಟಕರ. ಏನು ದಲಿತ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕಿಂತ ಹೆಚ್ಚಾಗಿ ಬಿಜೆಪಿ ಜೊತೆ ಹೋರಾಟ ಮಾಡಿದಂಥ ಸಮುದಾಯ ಅಂತೇಳಿದ್ರೆ ಅದು ದಲಿತ ಸಮುದಾಯ. ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತೇಳಿದ್ರೆ 80% ದಲಿತರ ಮತಗಳಿಂದನೇ ಬಂದಿರತಕ್ಕಂಥದ್ದು. ಆದರೂ ಕೂಡ ಅವಕಾಶ ಇಲ್ಲ. ಈ ಬಾರಿ ಅದು ನಿಜ ಆದದ್ದೇ ಆದರೆ, ಸಿದ್ದರಾಮಯ್ಯವ್ರು ತೆಗೆದು ಬದಲಾವಣೆ ಮಾಡೋದೇ ಆದರೆ ಕನಿಷ್ಠ 10 ಜನ ದಲಿತ ಸಮುದಾಯದವ್ರನ್ನ ಹಿಂದೆ ಇದ್ದವ್ರ ಜೊತೆಗೆ ಹೊಸದಾಗಿ 10 ಜನವನ್ನು ಸೇರ್ಪಡೆ ಮಾಡ್ಕೋಬೇಕಾಗಿದೆ. ಯಾಕಂದರೆ ದೊಡ್ಡ ಹುದ್ದೆ ಅಂತ ಮುಖ್ಯಮಂತ್ರಿ ಸ್ಥಾನವನ್ನೇ ತ್ಯಾಗ ಮಾಡ್ತಕ್ಕಂಥ ಸಮುದಾಯಕ್ಕೆ ಹಿಂದೆ ಇದ್ದವ್ರು ಎಲ್ಲರನ್ನೂ ಕಂಟಿನ್ಯೂ ಮಾಡಬೇಕು. ಹೊಸದಾಗಿ ಅನುಭವವುಳ್ಳ ಅಂತ ನರೇಂದ್ರ ಸ್ವಾಮಿ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು. ಯಾಕಂದರೆ ಮಳವಳ್ಳಿಯನ್ನು ಸೋಮಶೇಖರ, ಮಲ್ಲಜಮ್ಮ ಇಂಥವರೆಲ್ಲ ನಡೆಸಿದಂಥ ಕ್ಷೇತ್ರ. ನರೇಂದ್ರ ಸ್ವಾಮಿ ಅವರು ಅನುಭವ ಮತ್ತು ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಅವರು ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು. NSUನಲ್ಲಿ ಹೋರಾಟ ಮಾಡಿ ಆಮೇಲೆ ರಾಜಕಾರಣಕ್ಕೆ ಬಂದಂಥ ನರೇಂದ್ರ ಸ್ವಾಮಿ ಅವ್ರನ್ನ ಈ ಬಾರಿ ಪರಿಗಣಿಸಲೇಬೇಕು. ಯಾಕಂದರೆ ನಾನು ಹೇಳ್ದಂಗೆ ಈ ಬಾರಿ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಟ್ಟಿದ್ದಿದ್ರೆ ನಾವು ಖಂಡಿತ ಒತ್ತಾಯ ಮಾಡ್ತಿರ್ಲಿಲ್ಲ. ಮತ್ತು ಹಳಬರು ಏನಿದ್ದಾರೆ ಅವರ ಅನುಭವ, ಈಗ ಮಹದೇವಪ್ಪನವರಾಗ್ಬೋದು, ಪರಮೇಶ್ವರವರಾಗ್ಬೋದು, ಇವರೆಲ್ಲರನ್ನೂ ಒಳಗೊಂಡಂಗೆ ನರೇಂದ್ರ ಸ್ವಾಮಿ ಅವ್ರ ಜೊತೆಗೆ ಮುಂಚೂಣಿಯಲ್ಲಿ ಮಂಡ್ಯಕ್ಕೆ ಇದುವರೆಗೂ ಕೂಡ ಸೋಮಶೇಖರ್ ಬಿಟ್ಟರೆ ಇನ್ಯಾರೂ ಕೂಡ ದಲಿತ ಸಮುದಾಯದಲ್ಲಿ ಮಂತ್ರಿಗಳಾಗಿಲ್ಲ ಯಾವ ಪಕ್ಷದಿಂದನೂ. ಅವರು ಪಕ್ಷೇತರವಾಗಿ ಗೆದ್ದಿದ್ದಾಗ ಬಿಜೆಪಿಯವರು ಅಲ್ಪಾವಧಿನಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು. ಅದು ಬಿಟ್ಟರೆ ಮತ್ತೆ ಮಂತ್ರಿ ಆಗಿಲ್ಲ. ಹಾಗಾಗಿ ಮಂಡ್ಯದಲ್ಲಿ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಏಕೈಕ ವ್ಯಕ್ತಿ ಅಂದರೆ ನರೇಂದ್ರ ಸ್ವಾಮಿ. ಅವ್ರನ್ನ ಈ ಬಾರಿ ಸಮತೋಲನ ಕಾಪಾಡಬೇಕಾಗಿದ್ರೆ ನರೇಂದ್ರ ಸ್ವಾಮಿ ಅವರು ಮಂತ್ರಿ ಆಗಬೇಕು. ಒಂದು ವೇಳೆ ಅವರು ಮಂತ್ರಿ ಆಗಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಸ್ಥಿತಿಗತಿನ ಅವರೇ ವಹಿಸ್ಕೋಬೇಕಿಲ್ಲ. ಹೈಕಮಾಂಡ್ ಬಂದೇನು ಇಲ್ಲಿ ಓಟ್ ಕೇಳೋದಿಲ್ಲ, ಕೇಳ್ತಕ್ಕಂಥವ್ರು ರಾಜ್ಯದವರು. ಇಲ್ಲಿ ನಾವು ಹೈಕಮಾಂಡ್ ನಮಗೇನಲ್ಲ, ಹೈಕಮಾಂಡ್ ಪಕ್ಷದವ್ರಿಗೆ ಮಾತ್ರ ಹೈಕಮಾಂಡ್. ಜನಸಾಮಾನ್ಯರಾದಂಥ ಮತ್ತು ಹೋರಾಟಗಾರರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಹೈಕಮಾಂಡ್ ಅಂದ್ರೆ ನಾವೇ ಹೈಕಮಾಂಡ್. ಇಲ್ಲಿ ಯಾರೂ ಹೈಕಮಾಂಡ್ ಇಲ್ಲ. ಖಾತೆನೇ ಕೊಡ್ಬೇಕಾಗತ್ತೆ. ಅವರು ಈಕ್ವಲ್ ಮಾಡಿದ್ರೆ CM ಟ್ಯಾಲಿ ಮಾಡಿದ್ರೆ ಖಾತೆನೇ ಕೊಡ್ಲಿ ಬಿಡಿ.